ನಾನು ಆಚೆ ಇದ್ದೀನಿ ಸರ್. ಯಾರು ಕೇಳೋರು? ಯಾರಾದ್ರೂ ಏನಾದ್ರು ಮಾಡಿದ್ರು ಯಾರು ಕೇಳೋರು? ನನಗೆ ಅಪ್ಪ ಅಮ್ಮ ಅಂತ ಇಲ್ಲ ಸರ್. ನನಗೆ ನಾನೇನು ಕೇಳೋದಿಲ್ಲ. ಬರೀ 2 ವರ್ಷ ಕಳೆದೋಗಿದೆ ಅನ್ನೋದಕ್ಕೆ ನನ್ನ ಹತ್ರ ಈ ಥರ ತಳ್ಳಾಡಿ ಹೊಡೆಯೋಕ್ಕೆ ಬಂದಿದ್ದಾರೆ. A shocking incident has once again raised serious concern. In Bengaluru, a young woman was allegedly threatened and forced out of a PG all over dispute involving just 2,500. The incident took place on the night of May 4 at a ladies' PG in Matikere. According to reports, a woman named Aishwarya has informed the PG owner Ibrahim about 2,500 missing from her room. But instead of resolving the issue, the situation reportedly escalated. The owner is accused of threatening her and even attempting to physically push her out of the premises. This incident has sparked fresh concern over the safety and treatment of women staying in PG accommodation across the city. Many are now questioning, are advocate safety measures really in place, and who is responsible for ensuring security of residents in such spaces? As concern grow, all eyes are now on authorities for strict action and better regulation of PG facilities in Bengaluru. ಇಲ್ಲೇ ಇರೋಳಿಗೆ ನನಗೆ ನ್ಯಾಯ ಕೊಡುತ್ತಿಲ್ಲ ಈ ಪೊಲೀಸ್ ಸ್ಟೇಷನ್ ಅವರು. ನಮ್ಮಂತ ಹೆಣ್ಮಕ್ಳು ಏನಾದ್ರು ಜೀವನ ಮಾಡಬೇಕು, ಅವರಂತಲ್ಲಿ ಇರ್ಬೇಕಾದ್ರೆ ಇಲ್ಲಿ. PG ಓನರ್ ಯಾವ ಕಡೆಯವರು? ಅವ್ರ ಹೆಸರೇನು? ಅವ್ರ ಹೆಸರು ಇಬ್ರಾಹಿಂ ಮುಸ್ಲಿಮ್ಸ್ ಅವರು, ಉತ್ತರ ಪ್ರದೇಶ ಅಂತ ಏನೋ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಐಶ್ವರ್ಯ. 7 ತಿಂಗಳಿಂದ ನಾನು ಆಶೀರ್ವಾದ್ ಲೇಡೀಸ್ PG ಮತ್ತಿಕೆರೆಯಲ್ಲಿ ಇದ್ದೀನಿ. ನಂದು 3ನೇ ತಾರೀಕು 2,500 ಕಳೆದೋಗಿದೆ. ಅದನ್ನು ತಗೊಂಡೋಗಿ ನಾನು PG ಓನರ್ ಹತ್ರ ಹೇಳಿದರೆ, ಅವ್ರು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವು ನೋಡ್ಕೋಬೇಕು, ನಿಮ್ಮ ರೂಮಲ್ಲಿ ಕ್ಯಾಮ್ರಾ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ತಳ್ಳಾಡೋಕ್ಕೆ ಹೊಡಿಯೋಕ್ಕೆಲ್ಲ ಬಂದರು. ಅದಕ್ಕೋಸ್ಕರ ನಾನು ಇಲ್ಲಿ ಹೊಯ್ಸಳ ಟೀಮ್ಗೆ ಫೋನ್ ಮಾಡಿದಾಗ ಅವರು ಬರಲಿಲ್ಲ. 1 ಅವರ್ ಬಿಟ್ಟು ಬಂದರು. ಅದಕ್ಕೆ ಯಶವಂತಪುರ ಪೊಲೀಸ್ ಸ್ಟೇಷನಿಗೆ ಬಂದಾಗ ನಾನು ಅವ್ರು ಈ ಥರ ಹೇಳಿದರು, ಫೋನ್ ಮಾಡಿ ಅವರಿಗೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮನ್ನು ಈ ಥರ ಕಂಪ್ಲೇಂಟ್ ಕೊಟ್ಟು 1.5 ಗಂಟೆ ಕೂರಿಸ್ಕೊಂಡು ನಮಗೆ ಎಕ್ಲಾಜ್ಮೆಂಟ್ ಕೊಡಿ ಅಂತ ಕೇಳಿದರೆ ಕೊಟ್ಟಿಲ್ಲ. ಮತ್ತು ಅವ್ರ ಸಪೋರ್ಟಾಗಿ ಮಾತಾಡ್ಕೊಂಡು ಅವರು ಫೋನ್ ಮಾಡಿದರೆ ಸ್ವಿಚ್ ಆಫ್ ಮಾಡ್ಕೊಂಡು ಯಾರಿಗೂ ಕರೆಸಿಲ್ಲ. ಏನು 24 ಅವರ್ಸ್ ಆಯಿತು ನನಗೆ ಇಲ್ಲಿಂದ ಬಂದು ಆಚೆ ಇದ್ದು. ನಾನು ಯಾರನ್ನು ಕೂಡ ಅವ್ರನ್ನ ಕರೆಸ್ಬಿಟ್ಟು ಇಲ್ಲಿವರೆಗೂ ಏನು ಅಂತ ಮಾತಾಡಿಲ್ಲ, ಏನು ಅಂತ ವಿಚಾರಣೆ ಮಾಡಿಲ್ಲ. ಒಂದು ಹೆಣ್ಮಗು ಆಗಿ ನಾನು ಆಚೆ ಇದ್ದೀನಿ ಸರ್. ಇಷ್ಟೊತ್ತಿನಲ್ಲಿ ನೆನ್ನೆ 9:30 ಆಚೆ ಹೋಗಿದ್ದು ಸರ್. ಇವಾಗ ತನಕ ನಾನು PGಗೆ ಸೇರಿಲ್ಲ, ಸ್ನಾನ ಮಾಡಿಲ್ಲ, ಊಟ ಮಾಡಿಲ್ಲ, ಏನಿಲ್ಲ. ನಾನು ಅದು ಇಲ್ಲ. ಹಂಗಾದ್ರೂ ಕಷ್ಟಕ್ಕಂತ ಅಪ್ಪ ಅಮ್ಮ ಇಲ್ದಲೇ ನಾನು ಇಲ್ಲಿ ತನಕ ಬಂದು ದುಡ್ಕೊಂಡು ತಿನ್ನಕ್ಕೆ ಹೋದ್ರೆ ಎಲ್ಲಿಂದನೋ ಬಂದವರಿಗೆ, ಎಲ್ಲಿಂದನೂ ಇದ್ರು ಉತ್ತರ ಕರ್ನಾಟಕದಿಂದ, ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಜೀವನ ಮಾಡೋ ಅವರಿಗೆ ಈ ಥರ ಮಾಡ್ತಾ ಇದ್ದಾರೆ. ನನ್ನಂಥವಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದು ಮಾಡ್ತಿರೋದಕ್ಕೆ ಒಂದು ಹೆಣ್ಣು ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ. PG ಓನರ್ ಯಾವ ಕಡೆಯವರು? ಅವ್ರ ಹೆಸರೇನು? ಅವ್ರ ಹೆಸರು ಇಬ್ರಾಹಿಂ ಮುಸ್ಲಿಮ್ಸ್ ಅವರು, ಉತ್ತರ ಪ್ರದೇಶ ಅಂತ ಏನೋ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಸರ್ ಅದು. ಆದರೆ ಇವರು ಇಲ್ಲಿ ಬಂದು ನಾನು 7 ತಿಂಗಳಾಯಿತು ಸರ್. ಅಲ್ಲಿ ಏನು ಸೇಫ್ಟಿ ಇಲ್ಲ, ಏನೂ ಇಲ್ಲ, ಒಂದು ಇದು ಇಟ್ಟಿಲ್ಲ, ಏನೂ ಇಲ್ಲ. ಅಲ್ಲಿ ಸೇಫ್ಟಿ ಅನ್ನೋದು ಏನೂ ಇಲ್ಲ. ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದು ಏನೂ ಇಲ್ಲ. ಏನಾದರೂ ಕೇಳೋಕ್ಕೆ ಹೋದರೆ ನಮಗೆ ಬೊಯ್ಯೋದು, ರೇಗಾಡೋದು. ನನ್ನನ್ನು ತಳ್ಳ ಬಿಟ್ಟರು ಸರ್. ಅಲ್ಲಿ ತಳ್ಳಕ್ಕೆ ಹೋಗ್ಬಿಟ್ರು. ನಾನು ಎಷ್ಟು ತನಕ ಇದು ಮಾಡಿದೆ, ನಾನು ನ್ಯಾಯವಾಗಿ ಹೇಳೋಕ್ಕೆ ಹೋದೆ. 2,500 ಕಳೆದೋಗಿದೆ ಸರ್ ನಂದು ಅಂತೇಳಿ ಹೇಳಿದೆ ನಾನು. ಅದನ್ನು ಕೇಳ್ದಂಗೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಸರ್, ಅವರು ಏನಂತಾರೆ, ಇಲ್ಲಿ ತಗೊಳೋದಿಲ್ಲ, ಅದೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ, ನೀವೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ. ಅದೊಂದು ಲೆಟರಲ್ಲಿ ನೀವು ಹೆಂಗೆ ಅದು ಕಂಪ್ಲೇಂಟ್ ಕೊಟ್ಟಿದ್ದು ಸರ್, ಆ ಲೆಟರಲ್ಲಿ ಏನು ಮಾಡ್ಕೊಳ್ತೀರಾ ಅದೆಲ್ಲಿ ನೀವು ಹೋಗಿ ಇದು ಗೆದ್ಕೊಂಡು ಬರ್ತೀರಾ, ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಸಿಂಗಲ್ ಸ್ಟಾರ್ ಇಲ್ಲಿ ಇದ್ರು ಸರ್. ಅವ್ರು ಹೇಳಿದ್ದಾರೆ, ನಮಗೆ ಈ ಥರ ಹೇಳಿದ್ದಾರೆ. ಅದನ್ನ ಎಕ್ಲಾಜ್ಮೆಂಟ್ ಲೆಟರ್ ಕೊಡಿ, ಒಂದು ಸೀಲು ಸೈನ್ ಹಾಕೊಡಿ ಅಂದರೆ ಹಾಕ್ಕೊಡೋಕ್ಕಾಗಲ್ಲ ನಮಗೆ. ಇವಾಗ ಏನಂದ್ರು? ಎಸ್ ಐ ಕೂತಿದ್ರಲ್ಲ ನೀನು ಕಂಪ್ಲೇಂಟ್ ಕೊಟ್ಟಾಗ ಅವರೇ ಸರ್ ಹೇಳಿದ್ದು, ನೀನೊಬ್ಳೇ ಅಲ್ಲ ನಮಗೆ ನೋಡೋಕ್ಕೆ, ಇಂಥ ಜನ 1000 ಬರ್ತಾರೆ 1000 ಹೋಗ್ತಾರೆ, ನೀನೆಲ್ಲಾದ್ರೂ ಹೋಗಿ ಸಾಯಿ, ನಾವು ಇದಕ್ಕೆ ತಲೆ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸರ್ ನನಗೆ. ಅದಕ್ಕೆ ನಾನು ನಿನ್ನೆ ನೈಟಿಂದ ಅಲ್ಲಿ ಎದುರುಕೊಂಡು ಅವರು PG ಓನರು ಯಾರ್ಯಾರಿಗೋ ಫೋನ್ ಮಾಡಿಬಿಟ್ಟು ನನಗೆ ಎದುರಿಸಿದ್ದಕ್ಕೆ ನೆನ್ನೆ ನೈಟಿಂದ ನಾನು ಹೋಗಿಲ್ಲ PGಗೆ. ಆಚೆ ಇದ್ದು ನೆನ್ನೆ ನೈಟಿಂದನೂ ನಾನು ಹೊಟ್ಟೆಗೆ ನಾನು ಊಟನೇ ಮಾಡಿಲ್ಲ ಸರ್. ಅಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ನನಗೆ ಇವರು. ಅವ್ರು ಕೇಳಿದಾರೆ ರೆಂಟು ಎಲ್ಲ ಕೊಡ್ತಾ ಇದ್ದೀವಿ ಸರ್. ನಾವು ಪ್ರತಿಯೊಂದು ತಿಂಗಳು ಕರೆಕ್ಟಾಗಿ ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇನಿದ್ರು ಪ್ರಾಬ್ಲಮ್ ನಾವೇನು ಹೇಳೋಕ್ಕೆ ಹೋಗೋದಿಲ್ಲ. ಯಾರು ನಾರ್ತ್ ಇಂಡಿಯನ್ಸು ನೇಪಾಳದವರೆಲ್ಲ ಕರೆಸ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಅಲ್ಲಿ ಒರಿಜಿನಲ್ ಪ್ರೂಫ್ ಇಲ್ಲ, ಒರಿಜಿನಲ್ ಇದೇನೂ ಇಲ್ಲ, ಅಂಥವ್ರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ. ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಾ ಇಲ್ಲ ಯಶವಂತಪುರದಲ್ಲಿರೋ ಪೊಲೀಸ್ ಸ್ಟೇಷನಲ್ಲಿ.
ನಾನು ಕಳೆದೋಗಿದೆ ಅಂದಿದ್ದಕ್ಕೆ ನನ್ನ ಹತ್ರ ಈ ಥರ ತಳ್ಳಾಡಿ ಹೊಡೆಯೋಕ್ಕೆ ಬಂದಿದ್ದಾರೆ ಇವರು. ನಮ್ಮಂತ ಹೆಣ್ಮಕ್ಳು ಯಾವ ಥರ ಜೀವನ ಮಾಡಬೇಕು, ಅವ್ರಂಥವ್ರು ಇರಬೇಕಾದ್ರೆ ಇಲ್ಲಿ ಎಲ್ಲಿಂದ ಬಂದಿರೋರಿಗೆ ಇಲ್ಲಿ ನ್ಯಾಯ ಕೊಡ್ತಾ ಇದ್ದಾರೆ. ನನ್ನಂತ ಹೆಣ್ಮಕ್ಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಇರೋವಳಿಗೆ ನನಗೆ ನ್ಯಾಯ ಕೊಡಿಸ್ತಿಲ್ಲ ಈ ಪೊಲೀಸ್ ಸ್ಟೇಷನ್ ಅವರು ಸರ್. ನಿನ್ನೆಯಿಂದ ನಾನು ಆಚೆ ಇದ್ದೀನಿ ಸರ್. ಯಾರು ಕೇಳೋರು? ಯಾರಾದ್ರೂ ಏನಾದರೂ ಮಾಡಿದ್ರು ಯಾರು ಕೇಳೋರು? ನನಗೆ ಅಪ್ಪ ಅಮ್ಮ ಅಂತ ಇಲ್ಲ ಸರ್. ನನಗೆ ಎಲ್ಲ ಕಷ್ಟಪಟ್ಟು ದುಡ್ಕೊಂತೀನಿ ನಾನು ಅಂದರೆ ಈ ಥರ ನಾಯಿ ನನ್ನ ಮಕ್ಕಳುಗಳು ಹಿಂದೆ ಬಿದ್ದು ನಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ.